ಎಲ್ಲ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈ ಸ್ಟೋರಿ ಏನು ಅಂತಂದರೆ ಇಬ್ಬರು ಲವರ್ಸ್ ಮಾತಾಡೋದು. ಇದು ಲವರ್ಸ್ ಬಗ್ಗೆ. ನಿಮಗೆ ಇಷ್ಟವಾಗಿದ್ದರೆ ಪೂರ್ತಿಯಾಗಿ ನೋಡಿ. ಸ್ವಲ್ಪ ನಿಮಗೆ ತಾಳ್ಮೆ ಶಕ್ತಿ ಇದ್ದರೆ ಈ ಸ್ಟೋರಿ ಪೂರ್ತಿಯಾಗಿ ನೋಡ್ತೀವಿ. ಈ ಸ್ಟೋರಿ ನೋಡಿದರೆ ಕೇವಲ ಲವ್ ಸ್ಟೋರಿ ಬಗ್ಗೆ ಮಾತ್ರ. ಕೆಲವೊಂದು ಲವ್ ಸ್ಟೋರಿಗಳಲ್ಲಿ ಮಾತಾಡೋಣ. ಸರ್, ಸ್ಟೋರಿನಲ್ಲಿ ಹೋಗಿದ್ರೆ ಇಬ್ಬರು ಹುಡುಗ ಹುಡುಗಿ ಲವ್ ಮಾಡ್ಕೋತಾರೆ. ಕೆಲವು ದಿನಗಳ ನಂತರ, ಕೆಲವು ತಿಂಗಳ ನಂತರ, ಕೆಲವು ವರ್ಷಗಳ ನಂತರ. ಸೊ, ಅವ್ರು ಕೆಲವು ವರ್ಷಗಳ ಲವ್ ಮಾಡ್ಕೊಂಡಿರ್ತಾರೆ. ಎಷ್ಟು ಲವ್ ಅಂದರೆ ಅವ್ರದ್ದು ಹಾರ್ಟ್‌ಫುಲ್ ಆಗಿ ಲವ್ ಮಾಡ್ಕೋತಾರೆ. ಅದು ಯಾರಿಗೆ ಹೇಳೋಕೆ ಆಗೋದಿಲ್ಲ. ಅಷ್ಟೊಂದು ಬಾರಿ ಲವ್ ಮಾಡ್ಕೋತಾರೆ. ಅಷ್ಟೊಂದು ಪ್ರೀತಿ ಇರುತ್ತದೆ ಅವ್ರಿಗೆ ಇಬ್ಬರ ಮಧ್ಯದಲ್ಲಿ. ಸೊ, ಹುಡುಗಿ ಏನು ಮಾಡ್ತಾಳೆ ಅಂದ್ರೆ ಅವ್ರ ಹತ್ರ ಫೋನ್ ಇರೋದಿಲ್ಲ, ಮೊಬೈಲ್ ಇರೋದಿಲ್ಲ. ಸೊ, ಯಾವಾಗ ತಿಂಗಳಿಗೆ ಒಂದ್ಸಲ, 15 ದಿನಕ್ಕೊಂದ್ಸಲ ಯಾರ್ದೋ ಮೊಬೈಲ್ ತಗೊಂಡು ಅವ್ರಿಗೆ ಬೇಕಾಗಿರ್ದವ್ರ್ದ ಮೊಬೈಲ ತಗೊಂಡು ಅವರಿಗೆ ಫೋನ್ ಮಾಡಿ ಮಾತಾಡ್ತಾರೆ ತನ್ನ ಲವರಿಗೆ. ಸೊ, ಅವಾಗ ಜಾಸ್ತಿ ಈಗ ತಿಂಗಳಿಗೆ ಒಂದ್ಸಾರೋ, 15 ದಿನಕ್ಕೊಂದ್ಸಾರೋ, 20 ದಿನಕ್ಕೊಂದ್ಸರಿ ಹಿಂಗ್ ಮಾತಾಡ್ತಾ, ಆಡ್ತಾ ಕೆಲವು ವರ್ಷಗಳಾಗಿದ ಮೇಲೆ ಪ್ರೀತಿ ಜಾಸ್ತಿ ಆಗ್ಬಿಡುತ್ತೆ ಅವ್ರಿಬ್ಬರ ಮಧ್ಯದಲ್ಲಿ. ಸೊ, ಹುಡುಗ ಏನು ಮಾಡುತ್ತಾನಂದ್ರೆ ಆಸೆ ಬೆಳೀತಾ ಇದೆ, ಇಬ್ಬರ ಮಧ್ಯದಲ್ಲಿ ಪ್ರೀತಿ ಬೆಳೀತಾ ಇದೆ. ಸೊ, ನನಗೆ ದಿನ ಮಾತಾಡಬೇಕು, ನನಗೆ ಪ್ರೀತಿ ಜಾಸ್ತಿ ಆಗಿಬಿಟ್ಟಿದೆ ನಿನ್ನ ಮೇಲೆ. ದಿನ ಒಂದು ಸಾರಿ ಆದ್ರೆ ನೀನು ಕಾಲ್ ಮಾಡು, ನನಗೆ ಮಾತಾಡು ಅಂದ್ರೆ ಹುಡುಗಿ ಹೇಳ್ತಾನೆ ಹುಡುಗ. ಹುಡುಗಿ ಹೇಳುತ್ತಾಳೆ, "ನನ್ನ ಹತ್ರ ಮೊಬೈಲ್ ಇಲ್ಲ, ನಾನು ಮಾಡಕ್ಕೆ ಆಗುವುದಿಲ್ಲ. ಯಾವಾಗೋ ನನಗೆ ನೆನಪು ನನ್ನ ಹತ್ರ ಯಾವಾಗೋ ಮೊಬೈಲ್ ಸಿಕ್ಕಿದಾಗ ಮಾತ್ರ ನಾನು ಮಾಡಕ್ಕಾಗುತ್ತೆ. ನೀನು ಹೇಳಿದಂಗೆ ನನಗೆ ಮಾಡಕ್ಕೆ ಆಗೋದಿಲ್ಲ" ಅಂತ ಹುಡುಗಿ ಹುಡುಗನಿಗೆ ಹೇಳಿಬಿಡುತ್ತಾಳೆ. ಅವಾಗ ಹುಡುಗ, "ಸರಿ, ನಾನು ನೋಡ್ತೀನಿ ತಗೋ ಏನು ಮಾಡ್ಬೇಕಂತ ವಿಚಾರ ಮಾಡ್ತೀನಿ ತಗೋ" ಅಂತ ಹುಡುಗ ವಿಚಾರ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. ಹೇಗಾದರೂ ಸರಿ ನಾನು ಅವಳಿಗೆ ಮದುವೆ ಮಾಡ್ಕೋಬೇಕು, ಅವಳಿಗೆ ತುಂಬ ಇಂಟ್ರೆಸ್ಟ್‌ನ ತೋರಿಸ್ಬೇಕು. ಸೊ, ಅವಳಿಗೆ ಮ್ಯಾರೇಜ್ ಮಾಡ್ಕೋಬೇಕು ಅಂತ ಕನಸಿಟ್ಟುಕೊಂಡು, ಸೊ, ಹೇಗಾದರೂ ಸರಿ ಅವ್ರು ಡೈಲಿ ಒಂದು ಸಲ ಆದರೂ ನಾವು ಮಾತಾಡಬೇಕು ಅಂತ ಅವ್ನ ಮನಸ್ಸಿನಲ್ಲಿ ಅನ್ಕೊಂಡು ಆ ಹುಡುಗಿ ಕೇಳ್ತಾನೆ. "ಸೊ, ನಾನೊಂದು ಮೊಬೈಲ್ ಇಸ್ಕೊಡ್ತೀನಿ, ನೀನು ತಗೋತೀಯಾ?" ಅಂತ ಕೇಳ್ತಾನೆ. ಸರಿ, ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಬೇಕು ಅಂತ ಹುಡುಗ ತನ್ನ ಲವರಿಗೆ ಹೇಳುತ್ತಾನೆ ಹುಡುಗಿಗೆ. ಆ ಹುಡುಗಿ, "ಓಕೆ, ನಾನು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತೀನಿ, ನಿನಗೆ ಮಾತ್ರ ಮಾಡುತ್ತೀನಿ, ಯಾರಿಗೂ ಮಾಡೋದಿಲ್ಲ" ಅಂತ ಕೆಲವೊಂದು ಕಂಡೀಷನ್‌ಗಳನ್ನ ಒಪ್ಪಿಕೋತಾಳೆ. ಸರಿ, ಆ ಹುಡುಗ ಎಷ್ಟೋ ಕಷ್ಟಪಟ್ಟು ಕೆಲವು ದಿನ ಕೆಲಸ ಮಾಡಿ ಆ ದುಡ್ಡು ತಗೊಂಡು, ಹಣ ತಗೊಂಡು ಒಂದು ಹೊಸ ಮೊಬೈಲ್ ತಗೊಂಡು ಆ ಹುಡುಗಿಗೆ ಕೊಡುತ್ತಾನೆ. ಸೊ, ಹುಡುಗಿ ಕೊಡೋ ಮುಂದೆ ಕೆಲವೊಂದು ಕಂಡೀಷನ್ ಹಾಕುತ್ತಾನೆ. "ನೀನು ಯಾರಿಗೂ ಫೋನ್ ಮಾತಾಡಬಾರದು. ನಾ ಕೊಟ್ಟಿರೋ ಸಿಮ್ಮು ನಂಬರ್‌ನಿಂದ ನನಗೆ ಮಾತ್ರ ಮಾತಾಡಬೇಕು. ಇನ್ನೊಬ್ಬರಿಗೆ ಯಾವ ವ್ಯಕ್ತಿ ಬಳಿ ಆ ನಂಬರ್ ಹೋಗಬಾರ್ದು, ಯಾವ ವ್ಯಕ್ತಿಗೆ ಮಾತಾಡಬಾರ್ದು." ಕೆಲವೊಂದು ಕಂಡೀಷನ್ ಹಾಕಿ ಮರಿ ಕೊಡುತ್ತಾನೆ ಹುಡುಗಿಗೆ. ಡೈಲಿ ಒಂದ್ಸಲ ಆದ್ರೂ ಪರವಾಗಿಲ್ಲ, ನನಗೆ ಒಂದ್ಸಲ ಆದ್ರೂ ಮಾತಾಡು. ಎಷ್ಟೋ ನಿನ್ನ ಮ್ಯಾಲ ಪ್ರೀತಿ ಜಾಸ್ತಿ ಆಗಿಬಿಟ್ಟಿದೆ, ಮ್ಯಾರೇಜ್ ಮಾಡ್ಕೋತೀನಿ ಅಂತ ಕೆಲವೊಂದು ಒಪ್ಪಿಸಿ ಕಂಡೀಷನ್‌ಗಳನ್ನ ಹಾಕಿ ಮೊಬೈಲ್ ಕೊಡುತ್ತಾನೆ. ಆ ಹುಡುಗಿ ಎಲ್ಲ ಕಂಡೀಷನ್‌ಗೆ ಓಕೆ ಅಂತಾಳೆ. ಕೆಲವು ದಿನಗಳಾಗಿದ ನಂತರ, ಇಲ್ಲ ಕೆಲವು ವರ್ಷಗಳಾಗಿದ ನಂತರ, ಸೊ, ಹಿಂಗೆ ಜಾಸ್ತಿ ಮಾತಾಡ್ತಾ ಒಂದಿನ ಹುಡುಗನ ಹುಡುಗ ಫೋನ್ ಮಾಡಿದಾಗ ಹುಡುಗಿನ ಮೊಬೈಲು ಬಿಸಿ ಬರುತ್ತೆ. ಆ ಹುಡುಗ ಏನಾದ್ರು ಕೊಟ್ಟಿರುತ್ತಾನಲ್ಲ ಮೊಬೈಲ್, ಆ ಮೊಬೈಲ್‌ಗೆ ಬಿಸಿ ಬರುತ್ತೆ. ಅವಾಗ ಹುಡುಗ ಶಾಕ್ ಆಗುತ್ತಾನೆ, ಕೋಪ ಬಂದು ಬಿಡುತ್ತೆ. ಮೈಂಡ್ ಎಲ್ಲ ಖರಾಬ್ ಆಗುತ್ತೆ. ಸೊ, ಯಾರಿಗೆ ನಾನು ಮಾತಾಡಬೇಡ ಅಂದ್ರು ಈ ಫೋನ್ ಬಿಸಿ ಆಗಿ ಬರುತ್ತೆ. ನಾನಂತೂ ಮಾತಾಡ್ತಾನೆ ಇಲ್ಲ, ಇನ್ನೊಬ್ಬರ ಬಗ್ಗೆ ಯಾಕೆ ಮಾತಾಡುತ್ತಾರೆ ಅಂತ ಅವನೇ ಥಿಂಕ್ ಮಾಡಿ ಬೇಜಾರು ಮಾಡಿಕೊಂಡು, ಸೊ, ಹುಡುಗಿಗೆ ಯಾವಾಗ ಕೇಳಬೇಕು ಈ ಕ್ವೆಶ್ಚನ್ನು, ನಾನು ಯಾವಾಗ ಇವ್ರ ಹತ್ರ ಮಾತಾಡಬೇಕು ಅಂತ ಗಾಬರಿ ಮಾಡ್ತಾ ಇದ್ದೆ. ಸೊ, ಒಂದ್ ಸಾರಿ ಮತ್ತೆ ಬಿಸಿ ಬಂದಾಗ, 2, 3 ಸಾರಿ ಬಿಸಿ ಬಂದಾಗ ಮತ್ತೆ ಹುಡುಗಿ ರಿಟರ್ನ್ ಫೋನ್ ಹಚ್ಚಿದಾಗ ಹುಡುಗಿಗೆ ಹುಡುಗ ಕೇಳಿರುತ್ತಾನೆ, "ನಾನು ನಿನಗೆ ಏನಂತ ಕಂಡೀಷನ್ ಮಾಡಿದ್ದೆ? ಯಾರಿಗೂ ಮಾತಾಡಬಾರದು, ಯಾರಿಗೆ ನಂಬರ್ ಕೊಡಬಾರದು. ನನಗೆ ಮಾತ್ರ ನೀನು ಮಾತಾಡಬೇಕು ಅಂತ ನಿನಗೆ ಮೊಬೈಲ್ ಕೊಟ್ಟಿದ್ದಾರೆ. ಬಿಸಿ ಯಾಕೆ ಬರುತ್ತಿದೆ? ಯಾರಿಗೆ ಮಾತಾಡ್ತಾ ಇದೆ?" ಅಂತ ಕ್ವೆಶ್ಚನ್ ಕೇಳಿದಾಗ, ಅವ್ರ ಫ್ರೆಂಡು ಅವ್ರು ಬೇಕಾಗಿರೋರು ಮಾತಾಡ್ತಾ ಇದ್ದಾರೆ. ಅವ್ರು ಯಾರಿಗೋ ಬೇಕಾಗಿರೋರು ಮಾತಾಡ್ತಾ ಹೇಳ್ತಾಳೆ. ಸೊ, ಅವ್ರು ಭಾಳ ಕಷ್ಟದಲ್ಲಿದ್ದಳು. ಅವ್ರಿಗೇನೋ ಅರ್ಜೆಂಟ್ ಮೊಬೈಲ್ ಬೇಕಂದ್ರೆ ಆ ಮೊಬೈಲ್ ಕೊಟ್ಟಿದ್ದೆ ಅಂತ ಹೇಳ್ತಾನೆ. ಹುಡುಗ, ನಾನು ನಿನಗೆ ಹೇಳಿದ್ದೀನಲ್ವಾ, ನೀ ಯಾಕೆ ಕೊಟ್ಟಿದ್ಯಾ ನಂಬರ್? ಎಂಥ ಕಷ್ಟ ಬಂದರೂ ಸರಿ ನೀನು ಯಾರಿಗೂ ಕೊಡಬಾರದು, ನನಗೆ ಮಾತ್ರ ಕೊಡಬೇಕು ಅಂತ ನೀನು ಹೇಳಿದ್ರು ಕೂಡ ನೀನು ಈ ಥರ ಯಾಕೆ ಮಾಡಿದ್ಯಾ ಅಂತ ಸ್ವಲ್ಪ ಬೈತಾನೆ. ಹುಡುಗಿ ಬೈದಿದಾಗ, ಸರಿ ಮತ್ತೊಂದು ಸರಿ ನಾ ಯಾರಿಗೂ ಕೊಡಲ್ದು ಹೋಗು, ತಪ್ಪಾಗ್ಯದ ಅಂತ ಸ್ವಲ್ಪ ಪ್ರೀತಿಲಿಂದ ಮಾತಾಡಿ ಕನ್ವಿನ್ಸ್ ಮಾಡಿಕೊಂಡು ಮತ್ತೆ ಲವ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಸ್ವಲ್ಪ ದಿನಗಳು ಆಗಿದ ನಂತರ ಮತ್ತೆ ಬಿಸಿ ಬರುತ್ತದೆ ಮೊಬೈಲ್. ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತದೆ ಮೊಬೈಲ್. ಸೊ, ಅವನು ಶಾಕ್ ಆಗ್ಬಿಡುತ್ತಾನೆ, ಏನು ಇದು ಮತ್ತೆ ಮತ್ತೆ ಬಿಸಿ ಹೊಂಟದೆ ಅಂತ. ಇಬ್ಬರು ದೂರಲ್ಲಿರ್ತಾರೆ. ಸೊ, ಹುಡುಗನಿಗೆ ಬೇಜಾನು ಗಂಟೆ ಅವಮಾನ ಆಗುತ್ತಿದೆ, ಸ್ವಲ್ಪ ನೋವಾಗ್ತಿದೆ, ಬೇಜಾರು ಬರುತ್ತಿದೆ, ಅಳ್ತಾ ಇರ್ತಾನೆ, ನೋವಾಗುತ್ತೆ. ಹುಡುಗಿ ಕೇಳಿದ್ರು ಕೂಡ ಮತ್ತೆ ಅದೇ ಕ್ವೆಶ್ಚನ್ ಹೇಳ್ತಾಳೆ, ಅವ್ರ ಅಣ್ಣ ಬ್ರದರ್ ಅಂತ ಹೇಳ್ತಾಳೆ. ಸೊ, ಒಂದು ಕೆಲಸ ಮಾಡು, ಹುಡುಗ ಹೇಳ್ತಾನೆ ಸಾಕಾಗಿ, "ಒಂದು ಕೆಲಸ ಮಾಡು, ನನಗೆ ನನ್ನ ಮೊಬೈಲ್ ನಾನು ಕೊಡು. ನೀನು ಮೊದಲು ನನಗೆ ಯಾರು ಮೊಬೈಲ್ ತಗೊಂಡು ಮಾಡ್ತಿದ್ಯಲ್ಲ, ಅವಾಗ ಇದೇ ಥರ ಮಾಡು. ಈಗ ನನ್ನ ಮೊಬೈಲ್ ನಾನು ಕೊಟ್ಟು ಬಿಡಪ್ಪ, ನನಗೆ ಸ್ವಲ್ಪ ಕೆಲಸ ಇದೆ ಆ ಮೊಬೈಲಿಂದ" ಅಂತ ಮೊಬೈಲ್ ಇಸ್ಕೊಳ್ಳೋಕೆ ಟ್ರೈ ಮಾಡುತ್ತಾನೆ. ಸೊ, ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಲ್ವಾ ಅಂತ ಜಗಳ ಹಿಡ್ಕೋತಾಳೆ. ಸೊ, ನಿನ್ನ ಮೊಬೈಲ್ ನೀನು ತಗೋ, ನನಗೆ ಬೇಕೇ ಆಗಿಲ್ಲ. ಸೊ, ನನ್ನ ಮೇಲೆ ಅನುಮಾನ ಪಡ್ತೀಯ ಅಂದರೆ ನಾನು ನಿನಗೆ ಬೇಕೇ ಆಗಿಲ್ಲ ಅಂತ ಕೆಲವು
ಜಗಳಗಳು ಆಗಿದ ಮೇಲೆ ನಿನ್ನ ಮೊಬೈಲ್ ನೀನು ತಗೋ ನಾಳೆಗೆ ಬಾ ಕೊಡ್ತೀನಿ ಅಂತ ಡಿಸ್ಕಷನ್ ನಡೀತು. ಸರಿ ಹುಡುಗ ಹೋಗಿದ ಮೇಲೆ ತನ್ನ ಮೊಬೈಲನ್ನು ಚೆಕ್ ಮಾಡೋದಿಲ್ಲ. ತನ್ನ ಇಸ್ಕೊಟ್ಟಿದ್ದ ಮೊಬೈಲ್ ಅವ್ರು ಕೊಟ್ಟಿದ್ದ ಮೊಬೈಲನ್ನು ಅವ್ರು ಇಸ್ಕೊತಾನೆ. ಇಸ್ಕೊಟ್ಟಿದ ಮೇಲೆ ಒಂದು ಮಾತಾಡುತ್ತಾನೆ ಹುಡುಗಿಗೆ. ನೀನು ನಿಜವಾದ ನನ್ನ ಮೇಲೆ ಲವ್ ಇದ್ರೆ, ನೀನು ಮೊದಲು ನನ್ನ ಮೊಬೈಲ್ ಕೊಡೋದಕ್ಕಿಂತ ಮೊದಲ ನೀನು ಯಾವ ರೀತಿಯಾಗಿ ನನಗೆ ಯಾಕೆ ಫೋನ್‌ಲಿಂತ ಮಾಡುತ್ತಿದ್ಯಲ್ವ, ಅದೇ ರೀತಿ ಇವಾಗಲೂ ಮಾಡಬೇಕು. ಯಾವಾಗ ಮಾಡ್ತೀಯ ಅವಾಗ ನಿಜವಾದ ಪ್ರೀತಿ. ಒಂದು ವೇಳೆ ನಾನು ಮೊಬೈಲ್ ಕೊಟ್ಟಿದ್ಮೇಲೆ ವೇಳೆ ನಾನು ಮೊಬೈಲ್ ಇಸ್ಕೊಂಡಿದ ಮೇಲೆ ನೀನು ಫೋನ್ ಮಾಡಲಿಲ್ಲ ಅಂದ್ರೆ ನೀನು ಅಸಲು ನೀನು ಲವ್ವೇ ಮಾಡಿಲ್ಲ, ಟೈಮ್ ಪಾಸ್ ಮಾಡಿದೆ ಅನ್ನೋದು ಅರ್ಥ. ನಿನ್ನ ಕೈಯಾರೆ ಇದು. ನೀನು ನಿಜವಾಗಿ ಪ್ರೀತಿ ಮಾಡಿದ್ಯಾ ಏನಿಲ್ಲ ಅಂತ ಸ್ವಲ್ಪ ಕಂಡೀಷನ್‌ಗಳನ್ನ ಹಾಕಿ ಕೆಲವೊಂದು ಮಾತುಗಳನ್ನು ಅನ್ಕೊಂಡು ಆ ಹೊರಗಡೆ ಬರುತ್ತಾನೆ ಆ ಮೊಬೈಲ್ ತಗೊಂಡು. ಸೊ, ಹುಡುಗಿ ಏನು ಮಾಡುತ್ತಾಳೆ ಸ್ವಲ್ಪ ಬೇಜಾರಾಗುತ್ತಾಳೆ. ನನ್ನ ಮೇಲೆ ಲವ್ ಇಲ್ಲ, ಅನುಮಾನ ಇದೆ ಅಂತ ಇಂಥವೆಲ್ಲ ಡೌಟ್‌ಗಳನ್ನ ಆ ಹುಡುಗನ ಮೇಲೆ ಹಾಕಿ, ಕೆಲವು ದಿನಗಳ ನಂತರ ಫೋನೇ ಮಾಡೋದಿಲ್ಲ ಆ ಹುಡುಗನಿಗೆ. ಸೊ, ಅವನು ಬೇಜಾರಾಗುತ್ತಾನೆ. ಅವ್ರು ಇಷ್ಟ ಇದ್ರೆ ಮಾಡ್ತಾರೋ ಇಲ್ಲ ಅಂತ ಅವನು ತಿಳ್ಕೊಂಡು ದೂರ ಆಗ್ಬಿಡ್ತಾನೆ. ಸೊ, ಹುಡುಗಿ ಏನು ಮಾಡ್ತಾಳೆ ಅಂತ ಒಂದು 2, 3 ಒಂದು ವಾರ ಆಗಿದ್ಮೇಲೆ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಫೋನ್ ಮಾಡಿದಾಗ, "ಯಾಕೆ ಇಷ್ಟು ದಿನ ಯಾಕೆ ಇಷ್ಟೊಂದು ಟೈಮ್ ಆಯಿತು? ಯಾಕೆ ಮಾಡಿಲ್ಲ?" ಅಂತಂದ್ರೆ, "ನನ್ನ ಹತ್ರ ಮೊಬೈಲ್ ಇಲ್ಲ. ನನಗೆ ನೀನು ಡೌಟ್ ಪಟ್ಟಿದೆ. ಸೊ, ಏನೋ ನೀನು ಬೇಜಾರಾಗಬಾರ್ದು ಅಂತ ನಾನು ಫೋನ್ ಮಾಡಿದ್ದೀನಿ" ಅಂತ ಕೆಲವು ಅವರಿಗೆ ಕನ್ವಿನ್ಸ್ ಮಾಡಿ ಸ್ವಲ್ಪ ಹೊತ್ತು ಮಾತಾಡಿದ ಮೇಲೆ ಒಂದು 2, 3 ಸಾರಿ ಇದೆ ವಾರಕ್ಕೊಂದು ಸಲ ಹಂಗೆ ಮಾಡಿದ ಮೇಲೆ ಒಂದು ಒಂದು ತಿಂಗಳು ಆಗಿದ ಮೇಲೆ ಅಸಲು ಮೊಬೈಲೇ ಆತನಿಗೆ ಕಾಲ್ ಮಾಡಿಲ್ಲ. ಆ ಬ್ರೇಕಪ್ಪೇ ಆಗಿಬಿಟ್ಟಿದೆ. ಮತ್ತೆ ಯಾವತ್ತೂ ಫೋನೇ ಮಾಡಿಲ್ಲ ಅವರಿಗೆ. ಮತ್ತೆ 6 ತಿಂಗಳ ತನಕ ಫೋನ್ ಮಾಡಿಲ್ಲ, ಏನು ಮಾಡಿಲ್ಲ, ದೂರ ಆಗಿಬಿಟ್ಟಿದ್ದಾರೆ ಕಿಶನ್. ಸೊ, ಆ ಹುಡುಗ ತಿಳ್ಕೊಂಡಾನೆ. ಇವರು ಹುಡುಗ ಟೈಮ್ ಪಾಸೇ ಇದ್ದಾರೆ, ಇವರು ಆಸೆ ಬಿದ್ದಿದ್ದಾರೆ ಅಂತ ಅವ್ರು ಅರ್ಥ ಮಾಡಿಕೊಂಡು ಆ ಹುಡುಗ ಮತ್ತೆ ಅವ್ರಿಗೂ ಟಚ್ ಮಾಡಿಲ್ಲ, ಅವ್ರಿಗೂ ಟಚ್ ಮಾಡಿಲ್ಲ. ಸೊ, ಈ ಸ್ಟೋರಿ ಇಲ್ಲಿಗೆ ಆಗೋಗುತ್ತೆ. ಅವ್ರು ಬ್ರೇಕಪ್ಪೇ ಆಗ್ಬಿಡ್ತಾವೆ ಸ್ಟೋರಿ. ಇಲ್ಲಿ ಅರ್ಥ ಮಾಡ್ಕೊಂಬೋದು ಏನು ಅಂತಂದ್ರೆ, ಇಬ್ಬರು ಲವರ್ಸ್‌ನಲ್ಲಿ ಹುಡುಗ ಆಗಲಿ, ಹುಡುಗಿ ಆಗಲಿ ಅವ್ರು ಎಷ್ಟೋ ಕಷ್ಟಪಟ್ಟು ನಿಮಗೆ ಮೊಬೈಲನ್ನು ಇಲ್ಲ ಏನೋ ಒಂದು ಸರ್ಪ್ರೈಸ್‌ಗಳನ್ನ, ಏನೋ ಒಂದು ನಿಮ್ಗೆ ಗಿಫ್ಟ್ ಕಾಣಿಕೆಗಳನ್ನು ಕೊಟ್ಟಿದಾಗ, ಅವರು ಒಂದು ಕಂಡೀಷನ್ ಹಾಕಿ ಕೊಡುತ್ತಾರೆ. ಏನೋ ಒಂದು ಎಕ್ಸ್‌ಪೆಕ್ಟೇಷನ್ ಇಟ್ಕೊಂಡೇ ಕೊಟ್ಟಿರುತ್ತಾರೆ. ಸೊ, ಆಲ್ರೆಡಿ ಅವರು ಹೇಳಿದ್ದಾರೆ, ನನಗೆ ಬಿಟ್ಟು ಇನ್ನೊಬ್ಬರಿಗೆ ಮಾತಾಡಬಾರ್ದು, ಅಸಲು ಯಾರಿಗೂ ಮಾತಾಡಬಾರ್ದು ಅಂತ ಹೇಳಿದ್ರು ಕೂಡ ಅವರು ಅದೇ ಕೆಲಸ ಮಾಡಿದ್ದಾರೆ. ಸೊ, ಯಾರಿಗಾದ್ರೂ ಬೇಜಾರಾಗುತ್ತೆ. ಸೊ, ಕಂಡೀಷನ್ ಒಪ್ಕೊಂಬೋದಲ್ಲ, ನೀವು ಅವ್ರು ಬೇಕು ಅಂದಾಗ ಅವ್ರು ಹೇಳಿದ್ದನ್ನು ಮಾಡಲೇಬೇಕಾಗುತ್ತೆ. ಅವ್ರು ಬೇಡ ಅಂದಾಗ ಅವ್ರು ಕೊಟ್ಟಿದ್ದನ್ನು ತಗೋಬಾರದು, ಮಾತಾಡಬಾರದು, ಅವ್ರು ಪ್ರೀತಿನೇ ಮಾಡಬಾರ್ದು. ತುಂಬ ಬೆಸ್ಟ್ ಅಲ್ವಾ? ಸೊ, ಒಬ್ರ ಮನಸ್ಸು ನೋಯಿಸೋ ಕೆಲಸ ಯಾವತ್ತೂ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅವ್ರು ಇಸ್ಕೊಟ್ಟಿದ್ದ ಮೊಬೈಲನ್ನು ಇನ್ನು ಬೇರೆಯವ್ರಿಗೆ ಯಾರಿಗೆ ಅವ್ರಿಗೆ ಇಷ್ಟಪಟ್ಟು ಬೇರೆಯವರಿಗೆ ಯೂಸ್ ಮಾಡಿಕೊಂಡ್ರೆ ಯಾರಿಗಾದ್ರೂ ಕೋಪ ಬರುತ್ತೆ. ನಿಮಗೆ ಇಷ್ಟವಾಗಿ ಒಂದು ಕಾಣಿಕೆ ಕೊಟ್ಟರೆ, ಗಿಫ್ಟ್ ಕೊಟ್ಟರೆ, ಸರ್ಪ್ರೈಸ್ ಕೊಟ್ಟರೆ, ಇಲ್ಲ ಒಂದು ಮೊಬೈಲ್ ಕೊಟ್ಟಿದಾಗ ಅವ್ರು ಕೆಲವೊಂದು ಕಂಡೀಷನ್‌ಗಳನ್ನ ಅವ್ರು ಹೇಳಿಲ್ಲ ಅಂದ್ರೂ ನೀವು ತಿಳ್ಕೊಂಡು ಅವರಿಗೆ ಮಾತಾಡೋದನ್ನ ಕಲಿಬೇಕು. ಸೊ, ಹೀಗಾಗಿ ಕೆಲವೊಂದು ರಿಲೇಶನ್‌ಶಿಪ್ಪು ದೂರ ಆಗ್ತಾ ಇದ್ದಾವೆ. ಕೆಲವೊಂದು ಅವ್ರಿಗೆ ಇಷ್ಟ ಆಗ್ಲಾರ ಕೆಲಸಗಳನ್ನ ಮಾಡಿ ದೂರ ಮಾಡ್ಕೊತಾ ಇದ್ದಾರೆ. ಮೊಬೈಲ್ ಕೊಟ್ಟಿದ ಮೇಲೆ ಕೇವಲ ಇವ್ರ ಹತ್ರನೇ ಮಾತಾಡೋದು, ಬೇರೆಯವ್ರ ಹತ್ರ ಮಾತಾಡಬಾರದು. ಯಾಕೆಂದರೆ ಅವ್ರು ಎಷ್ಟೋ ಕಷ್ಟಪಟ್ಟಿದ್ದು ನಿಮ್ಮ ಮೇಲೆ ನಂಬಿಕೆ ಮೇಲೆ ಇಟ್ಟಿರ್ತಾರೆ. ಬಟ್ ಇವರು ಒಬ್ಬರದ್ದು ವಸ್ತು ಕೊಟ್ಟು ಇನ್ನೊಬ್ರಿಗೆ ಯೂಸ್ ಮಾಡ್ತೀನಿ ಅಂದ್ರೆ ಅದು ಒಪ್ಪೋದಿಲ್ಲ, ಅದು ನ್ಯಾಯನೇ ಅಲ್ಲ. ಇಂಥವೆಲ್ಲ ರಿಲೇಷನ್‌ಗಳಿಂದ ದೂರ ಮಾಡ್ಕೊಡ್ರಿ. ಇವೆಲ್ಲ ಯಾವ ಶಾಶ್ವತವಾಗಿ ಇರೋದಿಲ್ಲ, ಒಳ್ಳೆಯದೇ ಅಲ್ಲ. ನಿಮಗೆ ಒಂದು ಮೊಬೈಲ್ ಕೊಟ್ಟಿದ್ದ ಕೇವಲ ಆ ಮೊಬೈಲ್ ವ್ಯಾಲ್ಯೂ ಇಟ್ಕೊಂಡು ಎಷ್ಟು ಕಷ್ಟಪಟ್ಟು ನನ್ನನ್ನು ಪ್ರೀತಿ ಮಾಡಿ ಕೊಟ್ಟಿದ್ದಾನಲ್ಲ ಅನ್ನೋದು ಅರ್ಥ ಮಾಡಿಕೊಂಡು, ಇಬ್ಬರ ಮನಸ್ಸು ಒಂದಾಗಿ ಇಟ್ಕೊಂಡು ಅವ್ರ ರಿಲೇಷನ್ಸ್‌ನ ಕಾಪಾಡ್ಕೊಳ್ಳಿ. ಅದನ್ನ ಬಿಟ್ಟು ನಾನು ಇಂಥ ಕೆಲವೊಂದು ತಪ್ಪುಗಳನ್ನ ಮಾಡಿ ನಾನು ಗೊತ್ತಿಲ್ಲದೇನೆ ಮೇಂಟೈನ್ ಮಾಡ್ತೀನಿ ಅನ್ಕೊಂಡ್ರೆ ಮಾತ್ರ ಒಂದಿನ ಅಲ್ಲ ಒಂದಿನ ಗೊತ್ತಾಗುತ್ತೆ. ನಿಮ್ಮ ರಿಲೇಷನ್ಸ್ ದೂರ ಆಗುತ್ತೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಸೊ, ಯಾರಿಗೂ ಮೋಸ ಮಾಡೋಕ್ಕೆ ಹೋಗಬೇಡಿ. ಒಂದಿನ ಅಲ್ಲ ಒಂದಿನ ಗೊತ್ತಾಗುತ್ತೆ ನಿಮ್ಮ ಕ್ಯಾರೆಕ್ಟರ್‌ಗಳನ್ನ, ನಿನ್ನ ಕ್ಯಾರೆಕ್ಟರ್ ಹೋಗ್ಬಿಡುತ್ತೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಸೊ, ಇದು ಲವರ್ ಸ್ಟೋರಿ. ಯಾವತ್ತೂ ಕೂಡ ಒಬ್ಬ ವ್ಯಕ್ತಿ ನೀವು ಸರ್ಪ್ರೈಸ್ ಗಿಫ್ಟು, ಫೋನ್ ಕೊಟ್ಟಿದ್ದಾಗ ಅವ್ರು ರೆಸ್ಪೆಕ್ಟ್ ಕೊಟ್ಟು ಅವ್ರ ಮಾತು ಕೇಳಿ ಅಷ್ಟೇ. ಬ್ರೇಕಪ್ ಮಾಡ್ಕೋಬೇಡಿ. ಸೊ, ಅರ್ಥ ಆಯ್ತಾ ಫ್ರೆಂಡ್ಸ್ ಲವ್ ಸ್ಟೋರಿ? ಈ ಸ್ಟೋರಿ ಇಲ್ಲಿಯವರೆಗೂ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.